ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇನ್ನೊಂದು ವಿಶೇಷವಾದ ಟೆಂಪಲ್ ಬಗ್ಗೆ ಪ್ರತಿಯೊಬ್ಬರಿಗೂ ಮಾಹಿತಿ ತಿಳಿಸ್ಕೊಡೋಣ ಅಂತ ಸ್ನೇಹಿತರೆ ಈ ಟೆಂಪಲ್ ಹೆಸರು ಬಂದ್ಬಿಟ್ಟು ಶ್ರೀ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ. ಇದು ಬರೋದು ನಮ್ಮ ಮಂತ್ರಾಲಯದಲ್ಲಿ. ಸ್ನೇಹಿತರೆ, ಯಾರ್ಯಾರು ಮಂತ್ರಾಲಯದ ಆರ್ಚು ಅಥವಾ ಗೋಶಾಲೆ ನೋಡಿದಿರೋ ಆ ಗೋಶಾಲೆ ಹತ್ರನೇ ಬರುವಂತಹ ದೇವಾಲಯ ಇದು ಶ್ರೀ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ಲು. ಇದು ತುಂಬಾ ವಿಶೇಷವಾದ ಟೆಂಪಲ್ಲು. ಇದನ್ನು ಕೂಡ ರಾಘವೇಂದ್ರ ಸ್ವಾಮಿ ಮಠದವರೆಯ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ. ಇದು ವಿಶೇಷ ಏನಂದರೆ ಇದನ್ನು 32 ಫೀಟ್ ಸ್ಟ್ಯಾಚು ಸ್ನೇಹಿತರೆ. ಇದು ನಮ್ಮ ಲಾರ್ಡ್ ಹನುಮಾನ್ನ 32 ಫೀಟ್ ಸ್ಟ್ಯಾಚುನ ನೀವು ಈ ಟೆಂಪಲಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ಟೆಂಪಲಲ್ಲಿ ನೋಡ್ಬೋದು. ಈ ಹನುಮಾನ್ನು ಅಭಯ ಮುದ್ರಾದಲ್ಲಿ ಇದನ್ನು ಪೋಸ್ಚರ್ನ ಇದನ್ನು ಡಿಸೈನ್ ಅಂದರೆ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಇದನ್ನು ಬಿಲ್ಟ್ ಮಾಡಿರೋದು ರೀಸೆಂಟಾಗಿ 2021ನಲ್ಲಿ ಇದನ್ನು ಬಿಲ್ಟ್ ಮಾಡಿ ಅದನ್ನು ಅಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ನೇಹಿತರೆ. ತುಂಬಾ ವಿಶೇಷವಾಗಿ ತುಂಬಾ ಅಷ್ಟು ಚೆನ್ನಾಗಿದೆ ನೋಡೋಕ್ಕೂ ಕೂಡ. ನೀವೇನಾದರೂ ರಾಯರ ಮಠಕ್ಕೆ ಹೋದರೆ ರಾಯರ ಮಠದಲ್ಲಿ ನೀವು ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ಊಟ ಮಾಡ್ಕೊಂಡು ಆದಮೇಲೆ 11ರಿಂದ 2 ಗಂಟೆ ತನಕ ಊಟ ಇರುತ್ತೆ. ಆ ಟೈಮಲ್ಲಿ ಮಾಡ್ಕೊಂಬಿಟ್ಟು ತುಂಬ ಜನಗಳು ಆಟೋಗಳು ನಿಮಗೆ ಪಂಚಮುಖಿ ಟೆಂಪಲ್ ಆಗಲಿ ಮತ್ತು ಬೃಂದಾವನ ಗಾರ್ಡನ್ಗಾಗಲಿ ಅಥವಾ ಈ ಆಂಜನೇಯ ಸ್ವಾಮಿ ಟೆಂಪಲ್ ಆಗಲಿ ಹೀಗೆ 3-4 ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಇದನ್ನು ಕೂಡ ತೋರಿಸ್ತಾರೆ. ಪ್ರತಿಯೊಬ್ಬರು ಹೋಗಿ ನೋಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಟೆಂಪಲ್ಲು ಕೂಡ ಅಲ್ಲಿ ತುಂಬಾ ಅಷ್ಟು ವಿಶೇಷವಾಗಿದ್ದಾವೆ, ಅಷ್ಟು ಚೆನ್ನಾಗಿ. ಅದ್ರ ಮುಂದ್ಗಡೆ ಇನ್ನೊಂದು ವೆಂಕಟೇಶ್ವರ ಸ್ವಾಮಿದೇನೋ ಇನ್ನೊಂದು ಸ್ಟ್ಯಾಚು ಮಾಡಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಹಾಗಾಗಿ ಈ ಸ್ಮಾಲ್ ಆಂಜನೇಯ 32 ಫೀಟ್ ತುಂಬಾ ದೊಡ್ಡದು ಆ್ಯಕ್ಚುಲಿ. ಅದ್ರ ಪಕ್ಕದಲ್ಲೇ ಕೆಳಗಡೆನೆಯ ಅಂಜನಾದೇವಿ ಅಂಜನಾದೇವಿ ಐಡಲ್ ಕೂಡ ಇಟ್ಟಿದ್ದಾರೆ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ. ಅಂದರೆ ಈ ಟೆಂಪಲ್ಲು ಕೂಡ ಅಷ್ಟು ಚೆನ್ನಾಗಿ ಕೆತ್ತನೆ ಅದನ್ನು ಆರ್ಕಿಟೆಕ್ಟ್ ಡಿಸೈನ್ ಮಾಡಿದ್ದಾರೆ. ಮತ್ತು ಇಲ್ಲಿ 2 ಎಂಟ್ರೆನ್ಸಲ್ಲೇ 2 ಎಲಿಫೆಂಟ್ಗಳು ಮತ್ತು ಅದನ್ನು ಹತ್ತೋಗಿ ಅಲ್ಲಿ 32 ಫೀಟ್ ಇದು ಲಾರ್ಡ್ ಹನುಮನ್ನ ಅದನ್ನು ಸ್ಟ್ಯಾಚ್ಯೂನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಗಾಗಿ ನೀವು ಯಾರೇ ಮಂತ್ರಾಲಯಕ್ಕೆ ಹೋದ್ರೂ ಮಿಸ್ ಮಾಡ್ಕೊಬೇಡಿ. ನೀವೇನೇ ಆದ್ರೂ ಬೇರೆ ಪ್ಲೇಸಿಗೆ ಹೋಗದೇ ಇದ್ರೂ ಮಂತ್ರಾಲಯದಿಂದ ಇದು ಆಲ್ಮೋಸ್ಟ್ 1 ಕಿಲೋಮೀಟರ್, ಸರ್ಕಲಿಂದ 1.25 ಕಿಲೋಮೀಟರ್ 1 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ನೀವು ವಾಕ್ ಮಾಡಿಕೊಂಡು ಕೂಡ ಊಟ ಆದಮೇಲೆ ಹೋಗಿ ನೋಡಿಕೊಂಡು ಬರ್ಬೋದು. ನೀವೇನಾದ್ರು ಆಟೋದಲ್ಲಿ ಹೋಗಲಿಲ್ಲ ಅಂದ್ರೂ ಪ್ರತಿಯೊಂದು ಈಗ ಯಾರಾದರೂ ಅಲ್ಲೇ ಇರೋ ಗೆಸ್ಟ್ ಹೌಸಲ್ಲಿ ಯಾರು ಆಗಲಿ ವಿಜಯೇಂದ್ರ ಅಥವಾ ಸುಮತೇಂದ್ರ, ಸುಶೀಲೇಂದ್ರ, ಧೀರೇಂದ್ರ ಗೆಸ್ಟ್ ಹೌಸಲ್ಲಿ ಸ್ಟೇ ಆಗಿದ್ದೀರಾ ಅಂದರೆ ಅಲ್ಲೇ ಪಕ್ಕದಲ್ಲೇ ಬರೋಂತಹ ಈ ಶ್ರೀ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ನ ನೀವು ಈಸಿಯಾಗಿ ಬೆಳಗ್ಗೆ ದರ್ಶನ ಮಾಡಿಕೊಂಡು ಬರ್ಬೋದು ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನು ತುಂಬ ಜನಕ್ಕೆ ಹೆಲ್ಪ್ ಆಗಲಿ. ಯಾವ್ದಾದ್ರು ಬೆಸ್ಟ್ ಪ್ಲೇಸಸ್ಸು ನೋಡ್ತಾ ಇದ್ದರೆ ಹೋಗಿ ನೀವು ಅಲ್ಲಿ ಕೂಡ ತುಂಬ ಚೆನ್ನಾಗಿರುವಂಥ ಟೆಂಪಲ್ಗಳನ್ನ ವೀಕ್ಷಣೆ ಮಾಡಬೇಕು ಅಂದರೆ ಇದು ಒಂದು. ಹಾಗಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರಿಗೂ ಈ ಅಭಯ ಆಂಜನೇಯ ಸ್ವಾಮಿ ಬಗ್ಗೆ ತಿಳಿಸ್ಕೊಟ್ರೆ, ನಾಟ್ ಫುಲ್ಲಿ ಹಿಸ್ಟ್ರಿ, ಸ್ವಲ್ಪ ಇನ್ಫಾರ್ಮೇಷನ್ ಆದರೂ ತಿಳಿಸ್ಕೊಟ್ರೆ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಕಡೆಯಿಂದ ಹೀಗೆ ಒಳ್ಳೊಳ್ಳೆ ಟೆಂಪಲ್ದಾಗಲಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್, ಗುಡ್ ಇನ್ಫಾರ್ಮೇಷನ್ನ ನಾನು ನನ್ನ ಚಾನಲ್ ಕಡೆಯಿಂದ ತಿಳಿಸ್ಕೊಡ್ತಿರ್ತೀನಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಏನಾದರೂ ಕಮೆಂಟ್ಸ್ ಮಾಡಿ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.